ದುರ್ಗಾ ದುರ್ಗಾ ಎಚ್ಚರ. ಗೆರೆ ಗೆರೆ ಅಳಿಸುವ ಮುನ್ನ ಆತ್ಮ ನಿನ್ನ ದೇಹ ಮರುಪ್ರವೇಶ ಬರಲೇಬೇಕು, ಬರಲೇಬೇಕು. ಇಲ್ಲ ಘೋರ ಪರಿಣಾಮ. ದುರ್ಗಾ ಎಚ್ಚರ, ಘೋರ ಪರಿಣಾಮ. ಅರ್ಥ ಆಯ್ತಪ್ಪ. ಆ ಚಿನ್ನದ ಬೆಳಕನ್ನೇ ನಾನು ಹಿಂಬಾಲಿಸ್ಕೊಂಡು ಹೋಗ್ಬೇಕಲ್ವಾ? ಅಲ್ಲಿ ನಮ್ಮ ಅಕ್ಕ ಇರ್ತಾಳೆ. ಈ ರೇಖೆ ನನಗೆ ಸಮಯದ ಎಚ್ಚರಿಕೆ ಕೊಡುತ್ತೆ ಅಲ್ವಾ ಅಪ್ಪ? ಆದ್ರೆ ಅಕ್ಕನ್ನ ಹೇಗ್ ಕಂಡಿಡಿಯೋದಪ್ಪ? ಎರಡು ಮಡಿಕೆ, ಒಂದು ಅಂಬಿಕಾ. ಒಂದನ್ನು ಮುಟ್ಟಿದಾಗ ಅನುಭವ, ಆತ್ಮಕ್ಕೆ ಅನುಭವ. ಸೂರ್ಯ ಮಿನುಗು, ಅದೇ ಅಂಬಿಕಾ. ಒಂದನ್ನು ಮಾತ್ರ ಮುಟ್ಟಬೇಕು, ಇನ್ನೊಂದು ಮುಟ್ಟಬಾರ್ದು. ಸಲ್ಲದು, ನಡೆಯದು, ಪ್ರಯತ್ನ ಸಲ್ಲದು. ಅರ್ಥ ಆಯ್ತಪ್ಪ. ದೀಪ ಪ್ರಾಣ ರಕ್ಷಣೆ. ನಾನು ಕಾವಲು. ರೇಖೆ ಗಮನಿಸು. ಸಮಯ ಮೀರಬಾರ್ದು. ಕಡಿಮೆ ಆದಂತೆ ಜೀವ ಕ್ಷೀಣ. ಸಮಯ ಮೀರಿದ್ರೆ ಸಲ್ಲದು ಮಗಳೇ. ಮಾಯದ ಬಾಗಿಲು ಸದಾಕಾಲ ಮಾಯ. ಎಂದಿಗೂ ಮರಳಲು ಅಸಾಧ್ಯ. ದುರ್ಗಾ. ಇದು ಆ ಮನೆ ಅಲ್ವಾ? ಸುಟ್ಟೋಗಿರೋ ಮನೆ. ನಾನು ಇಲ್ಲಿಗೆ ಹೇಗೆ ಬಂದೆ? ಯಾಕೆ ಬಂದೆ ನಾನು ಇಲ್ಲಿಗೆ? ನನಗೆ ಈ ಗೋಡೆ ಹಿಂದೆ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ಈ ಸುಟ್ಟೋಗಿರೋ ವಾಸನೆ, ಈ ಗೋಡೆ, ಇದೆಲ್ಲ ನೆನಪಾಗ್ತಿದೆ. ಅಕ್ಕ ಅವತ್ತು ಹೇಳಿದ್ದು ಈ ಗೋಡೆ ಹಿಂದೆ ಏನೋ ಇದೆ ಅಂತ ಅಕ್ಕ ಹೇಳಿದ್ಲು. ಈ ಗೋಡೆ ಹಿಂದೆ ಏನೋ ಇದೆ. ಇದೇನಿದು? ಈ ಗೋಡೆ ಹೇಗೆ ನನ್ನನ್ನು ತಳ್ತು? ಈ ಗೋಡೆ ಹಿಂದೆ ಏನೋ ಇದೆ ಅನ್ಸುತ್ತೆ. ಇದು ಅಕ್ಕಂಗೂ ಗೊತ್ತಿತ್ತು. ಇಲ್ಲ, ನಾನು ಸೋಲ್ಬಾರ್ದು. ಅಕ್ಕ ಇಲ್ಲೇ ಎಲ್ಲೋ ಇದ್ದಾಳೆ. ಅವಳಿಗೆ ನನ್ನ ಅವಶ್ಯಕತೆ ತುಂಬಾ ಇದೆ. ನಾನು ಅವಳ ಹತ್ರ ಹೋಗ್ಬೇಕು. ಅಕ್ಕ, ನಾನು ಬರ್ತಾ ಇದ್ದೀನಿ. ಅಮ್ಮ, ಆ ದುರ್ಗಾಗೆ ಎಷ್ಟು ಧೈರ್ಯ ಅಮ್ಮ! ಸುಟ್ಟು ಹೋಗಿರೋ ಆ ಹಳೆ ಮನೆಗೆ ಹೋಗಿ ಅಂಬಿಕನ ಆತ್ಮನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅವಳನ್ನ ನಾವು ಈಗಲೇ ತಡಿಲಿಲ್ಲ ಅಂದ್ರೆ ನಮ್ಗೆ ತೊಂದರೆ ಆಗೋದಿಲ್ವಾ ಅಮ್ಮ? ಗಾಬರಿ ಬೇಡ ಮಾಳ್ವಿಕ. ದುರ್ಗಾ ಈಗ ಭಯಾನಕ
ತಪ್ಪಿದ ಮಗುವಿನಂತಿದ್ದಾಳೆ. ಅವಳಿಗೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಯಾವುದು ತಿಳಿಯೋದಿಲ್ಲ. ಒಂದು ವೇಳೆ ಅವಳು ಆ ಮನೆ ಒಳಗ್ ಹೋದ್ರು ಅಲ್ಲಿರೋ 2 ರಹಸ್ಯ ಬಾಗಿಲುಗಳು ಅವಳಿಗೆ ದುಸ್ವಪ್ನದ ತರ ಕಾಡುತ್ತವೆ. ಆ ಬಾಗಿಲನ್ನ ದಾಟೋದು ಅವಳಿಂದ ಸಾಧ್ಯ ಇಲ್ಲ. ಅಲ್ಲಮ್ಮ, ಅಕಸ್ಮಾತ್ ಅಲ್ಲಿ ಅಂಬಿಕಾ ಸಿಕ್ಬಿಟ್ರೆ? ಅಂಬಿಕಾ ಯಾವತ್ತು ಮುಕ್ತಳಾಗೋಕೆ ಸಾಧ್ಯನೇ ಇಲ್ಲ. ಅವಳನ್ನ ನಾನು ಕಟ್ ಹಾಕಿದ್ದೀನಿ. ಮೊದಲು ನೀನು ಆ ಶಂಭುನ ತಡಿ. ಅವನ ಮಂತ್ರಶಕ್ತಿಯಿಂದ ಅಲ್ಲಿ ಉರಿತಿರೋ ದೀಪನ ಆರಿಸು. ಆ ದೀಪ ಆರ್ ಹೋದ್ರೆ ಶಂಭು ಮತ್ತು ದುರ್ಗಾ ಇಬ್ರು ಶಕ್ತಿಹೀನರಾಗ್ತಾರೆ. ಹೋಗು, ನಿನ್ನ ಕರಾಳ ಶಕ್ತಿನ ಕಳಿಸು. ಸರಿ ಅಮ್ಮ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಬಂದ್ಯಾ ಬಂದ್ಯಾ ಬಾ. ನಡೆಯೋದಿಲ್ಲ, ನಿನ್ನ ಕುತಂತ್ರ ನಡೆಯೋದಿಲ್ಲ. ಆರಲ್ಲ, ಈ ದೀಪ ಆರಲ್ಲ. ಸಲ್ಲದು, ಸೋಲು ಅಸಾಧ್ಯ. ನನ್ನ ದೀಪ ರಕ್ಷಣೆ ನನ್ನ ಹೊಣೆ, ನನ್ನ ಹೊಣೆ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಓಂ ದೀಪ ಜ್ಯೋತಿ ನಮಃ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಸಾಧ್ಯನೇ ಇಲ್ಲ. ಶಂಭು ನನ್ನ ಶಕ್ತಿಯನ್ನೇ ತಡೆದಿದ್ದಾನೆ. ಆ ದೀಪ ಇನ್ನೂ ಅಲ್ಲೇ ಉರಿತಾ ಇದೆ ಅಮ್ಮ. ಏನ್ ಮಾಡ್ಲಿ ಈಗೇನ್ ಮಾಡ್ಲಿ? ಅಮ್ಮ ಹೇಳಿದ ನಿಜ ಇರ್ಬೋದು, ಆದರೆ ಆ ವಾಯ್ಸಲ್ಲಿ ಏನೋ ಒಂದು ಹೇಳ್ತಾ ಇತ್ತು. ನನ್ನ ಧ್ವನಿ ಕೇಳಿಸ್ಕೊಂಡಿದ್ದು ಸತ್ಯನೋ ಭ್ರಮೆನೋ ಅಂತೂ ಗೊತ್ತಾಗ್ತಾ ಇಲ್ಲ. ಇವನೊಬ್ಬ ಇಡಿಯಟ್. ಶಾನ್ವಿ ಹೆಸರು ಹೇಳ್ಕೊಂಡು ನನ್ನ ತಲೆ ತಿಂತಾನೆ.